ಅವರು CM ಆದಾಗ, ನಿಮಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ ನನಗೆ, MF ಹುಸೇನ್ ಅಂತ ಕರೆದಿದ್ರು ಬೆಂಗಳೂರಿಗೆ. ಅವ್ರಿಗೊಂದು ಭೂಮಿ ಕೊಟ್ಟರು, ಒಂದು ಸ್ಟುಡಿಯೋ ಮಾಡಿ ಅಂತ ಅಂದರು. ಮಾಯಾ ರಾವ್ ಅವ್ರನ್ನ ಕರೆದಿದ್ರು, ಶಾಂತಾರಾವ್ನ ಕರೆದ್ರು. ಅವರೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ವಾಸ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಇಲ್ಲಿ ಕರೆದುಬಿಟ್ಟು ಸ್ಟುಡಿಯೋ ಇಲ್ಲಿ ಡೆವಲಪ್ ಮಾಡಿ, ಸ್ಟೂಡೆಂಟ್ಸ್ನ ಇಲ್ಲಿ ಹೇಳ್ಕೊಡಿ, ನಮ್ಮ ಕಲಾವಿದರು ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಂತ ತುಂಬ ಸಹಾಯ ಮಾಡಿ, ದುಡ್ಡು ಕೊಟ್ಟು, ಹಣ ಕೊಟ್ಟು, ಪ್ರತಿಮಾ ಬೇಡಿಗೆ, ನೃತ್ಯಗ್ರಾಮ, ಹಾಗೆ ತುಂಬ ಜನಕ್ಕೆ ಮಾಡಿದ್ರು. ಒಬ್ಬರೋ ಇಬ್ಬರಿಗಲ್ಲ, ತುಂಬ ಜನ. ಕಲೆ ಬಗ್ಗೆ ಅವರಿಗೆ ಇದ್ದಿದ್ದು ಪ್ರೀತಿ, ಅದು ಪ್ರೀತಿ. Like I said, he wanted Bangalore to be the cultural capital of India. And he wanted it to be the intellectual capital of India. And those days, I must tell you, Bengaluru, Indian Institute of Science ittu, ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಇತ್ತು. ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ಗೆ ಇವರು ಇದು ಕೊಟ್ಟರು, ಶುರು ಮಾಡಿದ್ರು.